ದುಷ್ಟ ರಾವಣನ ಲಂಕೆಗೆ ಆವರಿಸಿದ್ದ ಮಹಾಮೃತ್ಯುವಿಗೆ ಮೊದಲ ತುತ್ತೊಂದು ಹನುಮಂತನಿಂದ ಸಮರ್ಪಿಸಲ್ಪಟ್ಟಿತು. ಸ್ವರ್ಣಲಂಕಾ ನಗರದಲ್ಲಿ ತುಂಬಿದ್ದ ದೌಷ್ಟ್ಯದ ಘನ ದ್ಯೋತಕವಾಗಿ ಲಂಕಿನಿಯು ಉರುಳಿಬಿದ್ದಳು. ಹಾಗೆಯೇ ಉದ್ರತಗೊಳ್ಳುವ ಧರ್ಮದಂತೆ ಶಾಪ ವಿಮುಕ್ತಳಾಗುವ ಅವಳು ತನ್ನ ಪೂರ್ವಸ್ಥಿತಿಯ ದಿವ್ಯ ರೂಪವನ್ನು ಪಡೆದು ಸ್ವಸ್ಥಾನವನ್ನು ಸೇರಿದಳು. ಶಿವಾನುಗ್ರಹದಿಂದ ಕಳೆಗೊಂಡ ಲಂಕೆಯು ಧರ್ಮದ್ರೋಹದ ಪರಿಣಾಮವಾಗಿ ಆಪತ್ಕಾಲದ ಆರಂಭದಲ್ಲಿಯೇ ತನ್ನ ರಕ್ಷಣಾ ದೇವತೆಯನ್ನು ಮರ್ತ್ಯ ಜೀವಿಗಳು ಪೂರ್ವ ಪುಣ್ಯವನ್ನು ಕಳೆದುಕೊಂಡಂತೆ ಮೊದಲಾಗಿಯೇ ಕಳೆದುಕೊಂಡಿತು. ಲಂಕಿನಿಯು ಅಶ್ವಿನಿಯಾಗಿ ಹೊರಟು ಹೋದಾಗಲೇ ಶ್ರೀರಾಮದೂತನಾದ ಹನುಮಂತನಿಗೆ ಲಂಕಾಪಟ್ಟಣದ ಕೋಟೆಯು ತೆರೆದಿಟ್ಟ ಹೆಬ್ಬಾಗಿಲಿನಂತೆ ಸುಗಮಪಥವಾಗಿಯೇ ಪರಿಣಮಿಸಿತು. ಅಂತೆಯೇ ಆಂಜನೇಯನು ಶ್ರೀರಾಮನನ್ನು ನೆನೆದು ಕೋಟೆಯನ್ನುತ್ತರಿಸಿ ಒಳಗೆ ನಡೆದನು. ಲಂಕಾನಗರದ ಮನೆಮನೆಯನ್ನು ಹುಡುಕಿ ಸೀತಾದೇವಿಯನ್ನರಸಲು ತನ್ನ ಸೂಕ್ಷ್ಮ ರೂಪವೇ ಪ್ರಶಸ್ತವೆಂದು ಬಗೆದ ಮಾರುತಿಯು ಮತ್ತೆ ಅನುರೂಪದಿಂದಲೇ ದಾನವ ಸಾಮ್ರಾಟನ ರಾಜಧಾನಿಯನ್ನು ಬಹಳ ಸೂಕ್ಷ್ಮವಾಗಿ ಪರಿಶೋಧಿಸತೊಡಗಿದನು. ಲಂಕಾ ನಿವಾಸಿಗಳು ಹಗಲು ಕಾಲದ ಬಗೆ ಬಗೆಯ ವ್ಯವಹಾರಗಳನ್ನೆಲ್ಲ ಪೂರೈಸಿ ಸ್ವಗ್ರಹವನ್ನು ಸೇರಿದ್ದರು. ಅಲ್ಲೊಬ್ಬ ಇಲ್ಲೊಬ್ಬರಂತೆ ಬೀದಿಗಳಲ್ಲಿ ಕೆಲರು ಮಾತ್ರ ಓಡಾಡುತ್ತಿದ್ದರು. ಪ್ರಪಂಚವನ್ನೆಲ್ಲ ಕತ್ತಲೆಯು ಮುಸುಕಿದ್ದರೂ ಲಂಕೆಯ ಬೀದಿಗಳಲ್ಲಿಯೂ ಮನೆಗಳಲ್ಲಿಯೂ ಉರಿಯುತ್ತಿದ್ದ ದೀಪರಾಜಿಗಳು ಜಾಜ್ವಲ್ಯಮಾನವಾದ ಬೆಳಕನ್ನೇ ಬೀರುತ್ತಿದ್ದುದರಿಂದ ತಮಸ್ಸು ದುಷ್ಟ ರಾಕ್ಷಸರ ನಡತೆಯಲ್ಲದೆ ಪಟ್ಟಣದಲ್ಲಿಲ್ಲ ಎಂಬುದನ್ನು ವ್ಯಕ್ತಗೊಳಿಸುತ್ತಿದ್ದಂತೆಯೇ ನಗರವದು ಸುಪ್ರಕಾಶದಿಂದ ರಾತ್ರಿಯಲ್ಲಿಯೂ ರಂಜಿಸುತ್ತಿತ್ತು. ಅಂಗಡಿ ಬೀದಿಗಳಾಗಲಿ ರಾಜಬೀದಿಗಳಾಗಲಿ ಕಸಕಡ್ಡಿ ಧೂಳು ಕಲ್ಮಠಗಳಿಲ್ಲದೆ ಸ್ವಚ್ಛವಾಗಿಯೂ ಮನೋಹರವಾಗಿಯೂ ಕಂಗೊಳಿಸುತ್ತಿದ್ದವು. ನಾಗರಿಕರು ಬಹುವಂಶ ನಿದ್ರೆಯಲ್ಲಿಯೇ ತಲ್ಲೀನರಾಗಿದ್ದರು. ಅಲ್ಲಲ್ಲಿ ಕೆಲವೆಡೆಗಳಲ್ಲಿ ಮಾತ್ರ ಕೆಲವರು ಮಲಗಿಕೊಳ್ಳುವ ಸಿದ್ಧತೆಯಲ್ಲಿಯೂ, ಕೆಲವರು ಸ್ವಕಾರ್ಯ ನಿರತರಾಗಿಯೂ, ಮತ್ತೆ ಕೆಲವರು ಸಂಗೀತ ನೃತ್ಯಾದಿ ವಿನೋದ ಗೋಷ್ಠಿಗಳಲ್ಲಿಯೂ ನಿರತರಾಗಿದ್ದರು. ಹನುಮಂತನು ಒಂದೇ ಒಂದು ಅಂಗುಲದಷ್ಟು ಸ್ಥಳವನ್ನು ಕೂಡ ಬಿಡದೆ ಸೀತಾದೇವಿಯನ್ನರಸತೊಡಗಿದನು. ಆ ಬಹುದೊಡ್ಡ ಪಟ್ಟಣದ ನಾಗರಿಕ ವಠಾರಗಳನ್ನೆಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಗೂ ಹುಡುಕಿ ನೋಡಿ, ಅಲ್ಲಲ್ಲಿಯ ಉದ್ಯಾನಗಳನ್ನು ತಿಳಿಗೊಳದ ತೀರಗಳನ್ನು ಒಂದೊಂದಾಗಿ ನೋಡಿ ಮುಗಿಸಿದನು. ಮುಂದೆ ವಿಸ್ತೃತವಾದ ಬಯಲು ಪ್ರದೇಶದಲ್ಲೊಂದು ಕಡೆ ಭೂತ ದ್ವೇತಾಳುಗಳು, ಪಿಶಾಚಿಗಳು, ಮರುದ್ಗಣಗಳು ತಂಡೋಪತಂಡವಾಗಿ ಅಲ್ಲಲ್ಲಿ ಕಲೆತು ಮದ್ಯ ಮಾಂಸಾದಿಗಳನ್ನು ಮೆದ್ದು ಉನ್ಮತ್ತತೆಯಿಂದ ನಲಿದು ನರ್ತಿಸುತ್ತಿದ್ದವು. ಸತ್ತು ಬಿದ್ದಿದ್ದ ಸಾವಿರಾರು ಪ್ರಾಣಿಗಳ ಹೆಣಗಳನ್ನು ತಂದೊಟ್ಟಿ ಅವುಗಳನ್ನೆಲ್ಲ ಎಳೆದೆಳೆದು ತಿಂದು ವಿಕಾರವಾಗಿ ಅರಚಿಕೊಳ್ಳುತ್ತಾ ಕೆಲವು ರಕ್ಕಸರು ಅಲ್ಲಲ್ಲಿ ತಿರುಗುತ್ತಿದ್ದರು. ಆ ಪ್ರದೇಶವನ್ನೆಲ್ಲ ನೋಡಿ ಹಾಗೆಯೇ ಆಂಜನೇಯನೂ ಮುಂದೆ ನಡೆದನು. ಒಂದು ಕಡೆ ಬಿದ್ದ ತಾಳೆಯ ಮರಗಳಂತೆ ದೀರ್ಘದೇಹಿಗಳಾದ ಲಕ್ಷೋಪಲಕ್ಷ ಕಾಳರಕ್ಕಸ ಸೈನಿಕರು ಸೆರೆ ಕಡಿದು ಮತ್ತೇರಿ ತಮ್ಮ ತಮ್ಮ ಆಯುಧದ ಸಮೇತವಾಗಿ ಬಿದ್ದು ನಿದ್ರಿಸುತ್ತಿದ್ದರು. ಇನ್ನೊಂದು ಕಡೆ ಸಾವಿರಾರು ಸ್ತ್ರೀ ಪುರುಷರೊಂದಾಗಿ ಮೈಮೆರೆತಿರುವಷ್ಟೂ ಮದ್ಯಪಾನ ಮಾಡಿ ಯಾವುದರ ಗೊಡವೆಯೂ ಇಲ್ಲದೆ ಮನಸ್ಸು ಬಂದಂತೆ ವಿಹರಿಸಿ ಕುಣಿದು ಬಳಲಿ ಸತ್ತು ಬಿದ್ದವರಂತೆ ಅಸ್ತವ್ಯಸ್ತವಾಗಿ ಬಿದ್ದು ನಿದ್ರಿಸುತ್ತಿದ್ದರು. ಮತ್ತೊಂದು ಕಡೆ ಬೆಟ್ಟಗಳನ್ನೇ ತಂದಿಟ್ಟು ಒಟ್ಟಿದಂತೆ ಭೀಕರಾಕೃತಿಯ ರಕ್ಕಸರು ದಾರಿಯುದ್ದಕ್ಕೂ ಮಲಗಿ ನಿದ್ರಿಸುತ್ತಿದ್ದರು. ಮಹಾಸಾಗರದ ಮರತವನ್ನು ಮೀರಿಸುವಷ್ಟು ಅವರ ಶ್ವಾಸ ನಿಶ್ವನವು ಕೇಳಿ ಬರುತ್ತಿತ್ತು. ಎಲ್ಲವನ್ನೂ ನೋಡಿಯೇ ಕ್ರಮಿಸುತ್ತಿದ್ದ ಮಾರುತಿಯು ಮುಂದೆ ಹಯಶಾಲೆ ಗಜಶಾಲೆಗಳನ್ನೆಲ್ಲ ಸುತ್ತುವರಿದು ಮುಂದೆ ಸಾಗಿದನು. ಹಾಗೆಯೇ ಒಳಕೋಟೆಯ ಹೊರಭಾಗವನ್ನೆಲ್ಲ ಪೂರ್ಣವಾಗಿ ಪರಿಶೋಧಿಸಿ ಆ ಪ್ರಾಕಾರವನ್ನು ಉತ್ತರಿಸಿ ಹನುಮಂತನು ಲಂಕಾಧಿಪತಿಯ ಪರಿವಾರ ಮಂದಿರಗಳನ್ನು, ಅಮಾತ್ಯ ಗ್ರಹಗಳನ್ನು, ಅಲ್ಲಲ್ಲಿಯ ಸಣ್ಣ ದೊಡ್ಡ ನಿವೇಶನಗಳನ್ನು ಪರೀಕ್ಷಿಸತೊಡಗಿದನು. ಅಲ್ಲಿದ್ದ ಎಲ್ಲರೂ ಮುಂದಿನ ಸಾವಿಗೆ ಅಭ್ಯಾಸ ನಿರತರಾಗಿದ್ದಂತೆ ನಿದ್ರಾವಶರಾಗಿ ಮಲಗಿದ್ದರು. ಅಲ್ಲೆಲ್ಲ ನೋಡಬೇಕಾದುದನ್ನು ನೋಡಿ ಮುಂಬರಿದಾಗ ಲಂಕೇಶ್ವರನ ಸ್ವಜನಗ್ರಹಗಳು ಭವ್ಯವಾದ ಗೋಪುರಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭೂಗಗನಗಳನ್ನು ಒಂದಾಗಿಸುವ ಸಾಹಸ ಪ್ರತೀಕಗಳಂತೆ ಉನ್ನತೋನ್ನತವಾಗಿ ನೀಡಿ ಕಂಗೊಳಿಸುತ್ತಿದ್ದವು. ಅವುಗಳನ್ನು ಆ ಬಳಿಯ ಪರಿವಾರ ಸದನಗಳನ್ನು ಒಂದೊಂದಾಗಿ ಹೊಕ್ಕು ನೋಡಿ ಹನುಮಂತನು ಕುಂಭಕರ್ಣನ ಅರಮನೆಯನ್ನು ಪ್ರವೇಶಿಸಿದನು. ದೊಡ್ಡ ದೊಡ್ಡ ಬಾಗಿಲುಗಳಿಂದಲೂ ಸುಭದ್ರವಾದ ಸ್ತಂಭರಾಜಿಗಳಿಂದಲೂ ವಿಶಾಲವಾದ ಕೊಠಡಿಗಳಿಂದಲೂ ಆ ಬೃಹದ್ಭವನವು ಸುಸಜ್ಜಿತವಾಗಿದ್ದಿತು. ನೂರಾರು ದಾಸದಾಸಿಯರು ಅಲ್ಲಲ್ಲಿ ಬಿದ್ದು ನಿದ್ರಿಸಿದ್ದರು. ಅದೇ ಆ ಮಂದಿರದ ವೈಶಿಷ್ಟ್ಯವೆಂಬಂತೆ ಅಲ್ಲಿ ನಿದ್ರಿಸಿದ್ದವರ ನಾನಾ ರೀತಿಯ ಶ್ವಾಸ ನಿಶ್ವನಗಳು
ಕೊರಕೆಗಳು ಮೇಲಾಟ ನಡೆಸುತ್ತಾ ಗದ್ದಲವನ್ನು, ಶಬ್ದವು ಸಂಜೆಯ ಹೊತ್ತಿನ ಸಂತೆಕಟ್ಟೆಯ ಗಲಭೆಯನ್ನು ಮೀರಿಸುತ್ತಿತ್ತು. ಅಲ್ಲಿ ಅತ್ಯಂತ ವಿಶಾಲವಾದ ಒಂದು ಶಯ್ಯಾಗ್ರಹದಲ್ಲಿ ಕುಂಭಶ್ರವಣನು ಮಲಗಿದ್ದನು. ಮಂದರ ಪರ್ವತವೇ ಕೈಕಾಲುಗಳನ್ನು ತಳೆದು ದಾನವ ರೂಪವನ್ನು ಹೊಂದಿದಂತೆ ಭದ್ರವಾದ ಪಲ್ಲಂಗದ ಮೇಲೆಯಲ್ಲಿ ತನ್ನ ದೇಹಭಾರವನ್ನು ಹೇರಿ ಅವನು ಮೇಲ್ಮುಖವಾಗಿ ನಿದ್ರಿಸುತ್ತಿದ್ದನು. ಬ್ರಹ್ಮದೇವನಿತ್ತ ವರದ ಪೂರ್ಣ ಸ್ಥಿತಿಯೇ ವ್ಯಕ್ತವಾದಂತೆ ಕುಂಭಕರ್ಣನು ಪ್ರಪಂಚದ ಯಾವ ಸಂಬಂಧವೂ ಇಲ್ಲದವನಂತೆ ಬಹುಕಾಲದಿಂದಲೂ ನಿದ್ರಿಸಿಯೇ ಇದ್ದವನು ಅದೇ ಸ್ಥಿತಿಯಲ್ಲಿ ತನ್ಮಯನಾಗಿದ್ದನು. ಬಿಲದಂತೆ ಬಾಯಿಯು ಅರೆತೆರೆದಿತ್ತು. ಅದರೋಷ್ಟಗಳನ್ನು ಜೋಡಿಸಿದ ಕೀಲುಗಳು ಮುರಿದು ನೆಗೆದಂತೆ ಮೇಲೆದ್ದ ಕೊರೆಗಲ್ಲುಗಳು, ಅದರೆಡೆಯ ಕಡೆವಾಯಿಂದ ಒಸರಿ ಇಳಿದು ಹೆಪ್ಪುಗಟ್ಟಿದ ಜೊಲ್ಲು, ಜೊಂಡಿನಂತೆ ದಟ್ಟೈಸಿಕೊಂಡೇ ಬೆಳೆದಿದ್ದ ಗಡ್ಡ ಮೀಸೆಗಳು, ಈ ರೀತಿಯಿಂದೊಪ್ಪುವ ಕುಂಭಕರ್ಣನ ಮುಖಮಂಡಲವು ನುಸಿ ನೊಣಗಳನ್ನೇ ಆಹ್ವಾನಿಸುವ ತಿಪ್ಪೆಯಂತೆ ನಾರುತ್ತಿತ್ತು. ಅಲ್ಲಿಯ ಎಲ್ಲ ಮೂಲೆಗಳನ್ನು ಹುಡುಕಿ ಮುಗಿಸಿ ಮುಖ್ಯಪ್ರಾಣನು ಈ ಮಹಾದೇಹಿಯನ್ನು ಕಂಡು ಒಮ್ಮೆ ಹೇಸಿಯೇ ಸಂಬಿತನಾಗಿ ಹೋದನು. ಆದರೂ ಅವನಿರವನ್ನು ಪರಿಕಿಸುವ ಕುತೂಹಲದಿಂದ ಬಳಿ ಸಾರಿದಾಗ ಅಣುರೂಪದಿಂದಿದ್ದ ಆಂಜನೇಯನು ಕುಂಭಕರ್ಣನ ಉಚ್ಛ್ವಾಸದೊಂದಿಗೆ ಪಕ್ಕನೆ ಬಿಲದಂತಿದ್ದ ಮೂಗಿನ ಸೊಳ್ಳೆಯೊಳಗೆ ಸೇರಿ ಹೋದನು. ಹಾಗೆಯೇ ನಿಶ್ವಾಸದೊಂದಿಗೆ ಹೊರಗೂ ತಳ್ಳಲ್ಪಟ್ಟು ಎದುರಿಗಿದ್ದ ವಜ್ರಸ್ತಂಭಕ್ಕೆ ಬಿರುಸಾಗಿ ಅಪ್ಪಳಿಸಲ್ಪಟ್ಟನು. ತತ್ಕ್ಷಣ ಮತ್ತೆ ಒಳಗೂ ಹೊರಗೂ ಹೀಗೆ ಅನೇಕ ಬಾರಿ ಆಚೀಚೆ ಆಗಿ ಹನುಮಂತನಿಗೆ ಸಾಕಾಗಿ ಹೋಯಿತು. ವಿವಿಧ ಕರ್ಮಾನುಸಾರವಾಗಿ ಮುಂದಿನ ಜನ್ಮಾಂತರಗಳಲ್ಲಿ ಬಗೆಬಗೆಯ ಗರ್ಭಗಳನ್ನಿಳಿದು ಸಿಕ್ಕಿ ಸಂಕಟಗೊಂಡು ಭವಬಂಧನದಲ್ಲಿಯೇ ಕೋಟಲೆ ಪಡುವ ಆ ದುರ್ಯೋಗವನ್ನು ಸುಕೃತಾನುಬಂಧಿಯಾಗಿ ತಪ್ಪಿಸಿಕೊಂಡು ಧನ್ಯನಾದ ಆಂಜನೇಯನು ಯುಕ್ತಿ ಹೂಡಿ ರಕ್ಕಸನ ಮೂಗಿನಿಂದ ಹೊರಬಂದೊಡನೆ ಪಕ್ಕನೆ ಬೃಹದಾಕಾರವನ್ನು ತಳೆಯಲು ಕುಂಭಕ್ಕೆ ಅಪ್ಪಳಿಸಲ್ಪಟ್ಟರೂ ಮತ್ತೆ ಮೂಗಿನೊಳಗೆ ಸೇರಿ ಹೋಗಲು ಆಸ್ಪದವಾಗಲಿಲ್ಲ. ಅಂತೆಯೇ ಅವನು ದೂರ ಸರಿದು ತನಗೆ ತಾನೇ ಮುಗುಳ್ನಗವನ್ನು ಬೀರಿದನು. ಮತ್ತೆ ಅಣುರೂಪದಿಂದಲೇ ಅಲ್ಲೆಲ್ಲ ಹುಡುಕಿ ನೋಡಿ ಮೆಲ್ಲನೆ ಅಲ್ಲಿಂದ ಕಾಲ್ತೆಗೆದನು. ಶ್ರೀರಾಮನ ಅನುಗ್ರಹದಿಂದ ಸುರಸೆಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ತಾನು ಆ ಅಭ್ಯಾಸ ಸಿದ್ಧಿಯಿಂದಲೇ ಪ್ರಕೃತ ಪಾರಾದನೆಂದು ತನ್ನ ಮನಸ್ಸಿನಲ್ಲೇ ಎಣಿಸಿಕೊಂಡು ಶ್ರೀರಾಮನನ್ನೊಮ್ಮೆ ಅನನ್ಯವಾಗಿ ಧ್ಯಾನ ಮಾಡಿದನು. ಏನು ಭಾಗವತ್ ಬರ್ಬಳ್ಳಿ.